ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ರಾಯಲ್ ಸಿನಿಮಾ ಸೌಂಡ್ ಮಾಡಿದ್ದು ಎರಡು ಕಾರಣಕ್ಕೆ ನನಗೊಂದು ಪರ್ಸ್ನಲಿ ಅನಿಸೋದು. ಒಂದು, ಜಯಣ್ಣ ಭೋಗೇಂದ್ರ ಅವರ ಒಂದು ಪ್ರೊಡಕ್ಷನ್ ಹೌಸ್ ಆದರೆ, ಇನ್ನೊಂದು ಕಡೆ ದಿನಕರ್ ಸರ್ ಅವರ ಒಂದು ನಿರ್ದೇಶನ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾ ಫೋಕಸ್ ಎಲ್ರಿಗೂ ಕೂಡ ಆಗೇ ಆಗುತ್ತೆ. ಸೊ ಹೇಗಿತ್ತು ಸಿನಿಮಾ, ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ನನಗೆ ಹೇಗೆ ಅನಿಸ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತಡ ಮಾಡೋಕೆ ಹೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ರಾಯಲ್ ವರ್ಸಸ್ ಲಾಯಲ್ ಅಂತ ಅನ್ಬೋದು. ಸೊ ಒಬ್ಬ ವ್ಯಕ್ತಿ ರಾಯಲ್ ಆಗಿರೋಕ್ಕೆ ಏನೆಲ್ಲ ಮಾಡ್ತಾನೆ, ಸೊ ಆ ರಾಯಲಲ್ಲಿ ಇರಬೇಕಾದಂಥ ವ್ಯಕ್ತಿ ಲಾಯಲ್ಗೆ ಹೇಗೆ ಬರ್ತಾನೆ, ಸೊ ಇದೆಲ್ಲ ಒಂದು ಪ್ಲಾಟ್ ಇಟ್ಕೊಂಡು ಒಂದು ಸಿನಿಮಾನ ಹೆಣೆದಿದ್ದಾರೆ ನಿರ್ದೇಶಕರು. ಸೊ ಇದನ್ನು ನೀವು ಕಂಪ್ಲೀಟಾಗಿ ಸ್ಟೋರಿನ ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಸೊ ಈ ಒಂದು ಸಿನಿಮಾದ ಮೇನ್ ಏನಪ್ಪ ಅಂತಂದರೆ, ಲಾಯಲ್ ಆಗಿರಬೇಕಾದಂಥ ಹುಡುಗ ರಾಯಲ್ಗೆ ತುಂಬಾ ಒಂದು ಅಟ್ರ್ಯಾಕ್ಟ್ ಆಗಿರ್ತಾನೆ. ಸೊ ಅಲ್ಲಿಂದ ನಡೆಯುವಂಥ ಒಂದು ಅವನ ಜೀವನದಲ್ಲಿ ಆಗುವಂಥ ಆಗು ಹೋಗುಗಳು ಏನೆಲ್ಲ ಎಡೆ ತಂದು ಕೊಡುತ್ತೆ, ಲೈಫ್ಗೆ ಕಷ್ಟ ತಂದು ಕೊಡುತ್ತೆ ಅನ್ನುವಂಥದ್ದು ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ, ಕಲರ್ಫುಲ್ ಆಗಿ ಆ್ಯಂಡ್ ವೆರಿ ಆ್ಯಂಡ್ ಗುಡ್ ಕ್ವಾಲಿಟಿಯಲ್ಲಿ ಒಂದು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಪಾತ್ರಗಳ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಮೇನ್ ಆಗಿ ಸಂಜನಾ ಅವ್ರ ಬಗ್ಗೆ ಮಾತಾಡಬೇಕು. ಸಂಜನಾ ಮತ್ತು ವಿರಾಟ್ ಬಗ್ಗೆ. ಸೊ ಇಬ್ಬರದು ಒಂದು ಅತ್ಯದ್ಭುತವಾದಂಥ ಕಾಂಬಿನೇಷನ್ನು, ತುಂಬಾ ಸ್ಕ್ರೀನಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಕಾಣ್ತಾರೆ ಇಬ್ಬರು. ಸೊ ಇವರಿಬ್ಬರ ಒಂದು ಪ್ರೇಮ ಕತೆ, ಸೊ ಆ್ಯಂಡ್ ರಾಯಲ್ ಆಗಿರಬೇಕಾದಂಥ ನಮ್ಮ ವಿರಾಟು. ಸೊ ಇದೆಲ್ಲ ಒಂದು ಕತೆ ಎಣ್ಕೊಂಡು ಹೋಗುತ್ತೆ. ಆ್ಯಂಡ್ ಎಲ್ಲೂ ಕೂಡ ಸಿನಿಮಾ ಲ್ಯಾಗ್ ಅನ್ಸಲ್ಲ, ಆ್ಯಂಡ್ ಎಲ್ಲೂ ಕೂಡ ಒಂದು ಬೋರ್ ಅನ್ಸಲ್ಲ. ಸೊ ಕೆಲವೊಂದು ಕಡೆ ಅನ್ನಿಸ್ಬೋದು ಈ ರೀತಿ ಪ್ಯಾಟ್ರನ್ ಸಿನಿಮಾ ನೋಡಿದ್ವಿ ಅಂತ, ಕೆಲವೊಂದು ಹೊಸತನವನ್ನು ಕೂಡ ತುಂಬಿದ್ದಾರೆ. ಸೊ ಓವರಾಲ್ ಆಗಿ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಕಲರ್ಫುಲ್ಲು. ರಾಯಲ್ ಅನ್ನುವಂಥದ್ದು ಸಿನಿಮಾಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಅಷ್ಟೊಂದು ರಾಯಲ್ ಆಗಿ ಒಂದು ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋಗಿಲ್ಲ, ಮ್ಯೂಸಿಕ್ ಕೂಡ ಸಖತ್ತಾಗಿ ಸ್ಕ್ರೀನ್ ಒಂದು ಪ್ರೆಸೆನ್ಸ್ ಏನಿದೆ ಆ ಒಂದು ಸಿಚುವೇಶನ್ಸ್ಗೆ ಒಂದು ಹೊಸ ರೀತಿಯಲ್ಲಿ ಟ್ರೈನ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ನೋಡಬೇಕು ಅಂತಂದರೆ ಒಂದು ನಿಮಗೆ 2 ತಾಸು 30 ನಿಮಿಷ ಇನ್ಕ್ಲೂಡಿಂಗ್ ಒಂದು ಇಂಟರ್ವಲ್ ಎಲ್ಲ ಸೇರಿಸ್ಕೊಂಬಿಟ್ಟು 2 ತಾಸು ಒಂದು 30 ನಿಮಿಷ ಏನಿದೆ. ಸೊ ಒಂದು ನಿಮಗೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದಂತ ಡೌಟ್ ಇಲ್ಲ, ಯಾಕಂದರೆ ಅಷ್ಟು ಮಟ್ಟಿಗೆ ಒಂದು ಕಲರ್ಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಅದ್ಭುತವಾದಂಥ ಸಾಂಗ್ಸ್ಗಳು ಒಂದು ಬರೆದಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾ ಏನಪ್ಪ ಅಂದರೆ, ಒಂದು ರೆಗ್ಯುಲರ್ ಪ್ಯಾಟ್ರನ್ನಲ್ಲಿ ಒಂದು ಸಿನಿಮಾ ನೋಡಬೇಕು ಅನ್ನೋರು ಹೋಗಿ ಸಿನಿಮಾ ನೋಡ್ಬೋದು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಾಗಿರುತ್ತೆ ಹೇಗಿರುತ್ತೆ ಅನ್ನುವಂಥದ್ದು ಅಲ್ಲ. ಈ ಒಂದು ಸಿನಿಮಾದ ಒಂದು ಪ್ಯಾಟ್ರನ್ನೇ ಬೇರೆ. ಸೊ ದಿನಕರ್ ಸರ್ ಒಂದು ರೀತಿಯಲ್ಲಿ ಈ ಸಿನಿಮಾದಲ್ಲಿ ಬೇರೆ ರೀತಿಯಾಗಿ ಒಂದು ಟ್ರೈ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು, ದಿನಕರ್ ಸರ್ ಪ್ಯಾಟ್ರನ್ಸ್ನ ನಾವೆಲ್ಲ ಆಲ್ಮೋಸ್ಟ್ ಸಿನಿಮಾಗಳು ನೋಡಿದ್ದೀವಿ, ಬಟ್ ಅದನ್ನು ಬಿಟ್ಟು ಬೇರೆ ರೀತಿಯಾಗಿ ಒಂದು ಟ್ರೈ ಮಾಡಿದ್ದಾರೆ. ಸೊ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ. ರಾಯಲ್ ಸಿನಿಮಾ ನಿಜವಾಗ್ಲೂ ಹೇಳಬೇಕು ಅಂದರೆ ರಾಯಲ್ ಆಗೇ ಬಂದಿದೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಿ. ಆ್ಯಂಡ್ ಈ ರೀತಿಯಾದಂಥ ಸಿನಿಮಾಗಳು ಬರಬೇಕು, ಯಾಕೆಂದರೆ ಬರೀ ಸ್ಟಾರ್ ಸಿನಿಮಾಗಳಿಗೆ ನಾವೆಲ್ಲ ಕಾಯ್ತಾ ಇರ್ತೀವಿ. ಸ್ಟಾರ್ ಸಿನಿಮಾಗಳಿಗೆ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ, ಯಾಕಂದರೆ ಅಷ್ಟೊಂದು ಇಂಪ್ರೆಷನ್ ಇದ್ದೇ ಇರುತ್ತೆ ಎಲ್ಲ ಸ್ಟಾರ್ ಸಿನಿಮಾಗಳಿಗೂ. ಸೊ ಈ ರೀತಿಯಾದಂಥ ಒಂದು ಸಿನಿಮಾಗಳು ಬಂದಾಗ ಕೂಡ ಇವ್ರಿಗೂ ಕೂಡ ನಾವು ಎಂಕರೇಜ್ ಮಾಡಬೇಕು, ಸಿನಿಮಾ ಹೋಗಿ ನೋಡಬೇಕು. ಆ್ಯಂಡ್ ಐ ಥಿಂಕ್ ಈ ಒಂದು ಸಿನಿಮಾ ಅತ್ಯದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಅದು ಚೆನ್ನಾಗಿ ಇನ್ನೂ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಒಂದು ರೀತಿಯಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಇಲ್ಲಿ ಯಾವುದೇ ಮುಜುಗರ ಇಲ್ಲದೆ ಏನೋ ಒಂದು ಇರುಸು ಮುರುಸು ಆಗುತ್ತೆ ಎಲ್ಲರೂ ಹೋದರೆ, ಡೈಲಾಗಲ್ಲಾಗಿರ್ಬೋದು, ಸೀನಲ್ಲಾಗಿರ್ಬೋದು. ಸೊ ಈ ಥರ ಎಲ್ಲ ಅನಿಸುತ್ತೆ ಅಂದರೆ ದಯವಿಟ್ಟು ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ, ಹೋಗ್ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕಾಮಿಡಿ ಸಾಂಗ್ಸು ಎಲ್ಲ ನೋಡಿಕೊಂಡು ಒಂದು ಒಳ್ಳೆ ಎಂಜಾಯ್ ಮಾಡಿ ಬರುವಂಥ ಸಿನಿಮಾ ರಾಯಲ್ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ರಾಯಲ್ ಸಿನಿಮಾ ನೋಡಿದ್ದೀರಾ, ಸೊ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಹೇಳಕ್ಕೆ ಹೋಗಬಾರ್ದು. ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ, ಹೇಗಿದೆ ಅಂತ ನೀವು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಎಂಜಾಯ್ ಅಂತೂ ಖಂಡಿತವಾಗ್ಲೂ 2 ತಾಸು 30 ನಿಮಿಷ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಮೂವಿ, ಒಂದು ಒಳ್ಳೆ ಎಂಜಾಯ್ ಮಾಡ್ಬೋದು. ಸೊ ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ. ಸೊ ಹೋಗಿ ಸಿನಿಮಾ ನೋಡ್ಕೊಬಂದು ಎಂಜಾಯ್ ಮಾಡಿ. ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ನೀವು ನೋಡಿದರೆ ಹೇಗೆ ಅನ್ನಿಸ್ತು ನಿಮಗೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ. ಸೊ ಇದಾಗಿತ್ತು ರಾಯಲ್ ಸಿನಿಮಾದ ಒಂದು ಚಿಕ್ಕ ರಿವ್ಯೂ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.